ಭಗವಂತನಿಗೆ ಸ್ತುತಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೋಹರ್. ನಾನು ಮಾರ್ಸೆಲಿನಾ ಹೋರೋ. ಇಂದಿನ ಸಂದೇಶದಲ್ಲಿ, ಇದು ಇಂದು ಮಳೆಗಾಲದ ಗ್ರಹಣವನ್ನು ಒಳಗೊಂಡಿದೆ. ನಿನ್ನನ್ನು ಸೇರಿಸಿಕೊಂಡೆ. ಇಂದು ಜುಲೈ 1, 2024 ಸೋಮವಾರ. ಇಂದು ನಮ್ಮ ಪ್ರಭು. ಇಂದು ನನ್ನ ಕುಟುಂಬದವರೂ ಹಾಜರಿದ್ದರು. ಹಗಲಿನಲ್ಲಿ ಅವನು ಪಡೆದದ್ದು. ಮಳೆಗಾಲದ ದಿನವು ಇಂದಿನಿಂದ ಪ್ರಾರಂಭವಾಗಲಿದೆ. ನೀರಿರುತ್ತದೆ. ನಿಮ್ಮ ದೃಷ್ಟಿಯಲ್ಲಿ ಉಳಿಯುವ ಮಳೆ ಇರುತ್ತದೆ. ಆಗ ನೀರು, ಗಾಳಿ, ಮರಗಳು, ಗದ್ದೆಗಳಲ್ಲಿ ಹಸಿರು. ಮೊದಲ ಬೈಬಲ್ ಪಾಠದಲ್ಲಿ ಹೇಳಿದರು. ಲೂಕನ ಸುವಾರ್ತೆ ಅಧ್ಯಾಯ 10 ಪದ್ಯ ಸಂಖ್ಯೆ 27 ರಲ್ಲಿ. ಅವನು ಉತ್ತರಿಸಿದನು, ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು, ಮತ್ತು ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು. ದೇವರ ಉತ್ತರದ ಧ್ವಜ ಹಾಗೆಯೇ ಉಳಿಯಬೇಕು. ಇಡೀ ಸೃಷ್ಟಿಯ ಸೃಷ್ಟಿ ನೀನೇ. ಈಗ ನೀನೇ ಸೃಷ್ಟಿ. ಎಲ್ಲವನ್ನೂ ನನ್ನ ಕರುಣೆಯ ಸಾಗರವನ್ನಾಗಿಸುತ್ತೇನೆ. ಎರಡನೇ ಬೈಬಲ್ ಪಾಠದಲ್ಲಿ ಹೇಳಿದರು. ಅಧ್ಯಾಯ 8 ಪದ್ಯ ಸಂಖ್ಯೆ 18 19 ರಲ್ಲಿ ಸಂತ ಮ್ಯಾಥ್ಯೂ ಅವರ ಸುದ್ದಿ. ತನ್ನ ಸುತ್ತಲೂ ದೊಡ್ಡ ಗುಂಪನ್ನು ನೋಡಿದ ಯೇಸು ಸರೋವರವನ್ನು ದಾಟಲು ಆದೇಶಿಸಿದನು. ಮತ್ತು ಒಬ್ಬ ವಿದ್ವಾಂಸನು ಅವನ ಬಳಿಗೆ ಬಂದು, ಓ ಗುರುಗಳೇ, ನೀವು ಎಲ್ಲಿಗೆ ಹೋದರೂ ನಾನು ನಿಮ್ಮನ್ನು ಅನುಸರಿಸುತ್ತೇನೆ, ಎಂದು ಹೇಳಿದರು. ಯಾವುದೇ ಧರ್ಮವನ್ನು ಅನುಸರಿಸದ ಅನೇಕ ಜನರು ಸಾಯುತ್ತಾರೆ ಮತ್ತು ಸಂತ ಥಾಮಸ್ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಚೋಳ ಸಾಮ್ರಾಜ್ಯಕ್ಕೆ ಜುಲೈ 3 ರಂದು ಸಂತ ಥಾಮಸ್ ದಿನದಂದು ಪವಿತ್ರ ಗುರುಗಳು ಕೇರಳಕ್ಕೆ ಬಂದಿದ್ದಾರೆ. ಮೂರನೇ ಬೈಬಲ್ ಪಾಠದಲ್ಲಿ ಉಲ್ಲೇಖ. ಅಧ್ಯಾಯ 89 ಶ್ಲೋಕ ಸಂಖ್ಯೆ 1 ರಲ್ಲಿ ಸ್ತೋತ್ರ ಪಠಣ. ನಾನು ಯಾವಾಗಲೂ ಭಗವಂತನ ಎಲ್ಲಾ ಕರುಣೆಯ ಬಗ್ಗೆ ಹಾಡುತ್ತೇನೆ. ನಾನು ನಿಮ್ಮ ಸತ್ಯವನ್ನು ಪೀಳಿಗೆಯಿಂದ ಪೀಳಿಗೆಗೆ ಹೇಳುವುದನ್ನು ಮುಂದುವರಿಸುತ್ತೇನೆ. ಹೌದು, ಸತ್ಯವನ್ನು ಪೀಳಿಗೆಯಿಂದ ಪೀಳಿಗೆಗೆ ಅನುಸರಿಸಲಾಗುತ್ತದೆ. ಮತ್ತು ಕೊನೆಯ ಬೈಬಲ್ ಪದ್ಯದಲ್ಲಿ ಹೇಳಿದರು. ಆಮೋಸ್ ಪುಸ್ತಕದಲ್ಲಿ, ಅಧ್ಯಾಯ 2 ಪದ್ಯ ಸಂಖ್ಯೆ 8. ಅವರು ಪ್ರತಿ ಬಲಿಪೀಠದ ಬಳಿ ಅಡಮಾನದ ಬಟ್ಟೆಗಳ ಮೇಲೆ ಮಲಗುತ್ತಾರೆ ಮತ್ತು ತಮ್ಮ ದೇವರ ಮನೆಯಲ್ಲಿ ದಂಡದ ಹಣದಿಂದ ಖರೀದಿಸಿದ ದ್ರಾಕ್ಷಾರಸವನ್ನು ಕುಡಿಯುತ್ತಾರೆ. ಮತ್ತು ವಿಸ್ತಾರವಾದ ಗೋಲ್ಡನ್ ಬೆರ್ರಿ ತೆರೆಯುವ ಕೋತಿಯನ್ನು ವೈನ್ ದೇವರು ಎಂದು ಪರಿಗಣಿಸಲಾಗುತ್ತದೆ. ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಓ ನನ್ನ ತಂದೆ, ಇಂದು ನನ್ನ ಲಾರ್ಡ್ ಜೀಸಸ್ ಮೆಸ್ಸಿಹ್, ಪ್ರೀತಿಯ ಹೊಗಳಿಕೆ. ಅದೇ ಪರಿಸ್ಥಿತಿ ಇಂದಿನಿಂದ ಚಾಲ್ತಿಯಲ್ಲಿದೆ. ಪವಿತ್ರನ ಆರಾಧನೆಯು ಶಾಶ್ವತವಾಗಿ ಪೂಜಿಸಲ್ಪಡುತ್ತದೆ. ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಆಮೆನ್. ಯೇಸು ಕ್ರಿಸ್ತನಿಗೂ ಸಹ